ನಮಸ್ಕಾರ 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 ದೇವರು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಬಿಂದುಶ್ರೀ. ಇವತ್ತಿನ ನಮ್ಮ ಪಯಣ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದ ಕಡೆ. ಡಿಸ್ಟಿಕ್ಕಿಂದ ಬಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಟಿಫನ್ ಮಾಡ್ಕೊಂಡ್ವಿ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಬೆಂಗಳೂರು ಟು ಮೈಸೂರು ನಾನ್ ಸ್ಟಾಪ್ ಬಸ್ ಹತ್ತಿದ್ವಿ. ಏನಾದರೂ ಬೆಂಗಳೂರು ಟು ಮೈಸೂರು ಬಸ್ಸಲ್ಲಿ ಹೋಗ್ಬೇಕಂತ ಇದ್ರೆ ಒಬ್ಬರಿಗೆ 210 ರೂಪೀಸ್ ಆಗುತ್ತೆ. ಹೂವನ್ನ ಬಾಯಲ್ಲಿ ಕಟ್ ಮಾಡಕ್ಕೆ ಹೇಳಿದ್ರು. ಅರ್ಶಿ ಮಾಡೋದೇ ಇದು. 3 ಅವರ್ಸ್ ಟ್ರಾವೆಲ್ ಮಾಡಾದ್ಮೇಲೆ ನಾವು ಬಂದಿದ್ದೆ ಸುಬರ್ಬನ್ ಬಸ್ ಸ್ಟ್ಯಾಂಡ್ಗೆ. ಬೆಟ್ಟಕ್ಕೆ ಈ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಬಸ್ ಇಲ್ಲ, ಸೊ ಇಲ್ಲಿಂದ ನೀವು ಆಟೋದಲ್ಲಿ ಅಥವಾ ನಡ್ಕೊಂಡೆ ಆರ್ಗೇಟ್ಗೆ ಹೋಗ್ಬೋದು. ಆರ್ಗೇಟಿಂದ ಲೆಫ್ಟ್ ಸೈಡ್ ಬೆಟ್ಟಕ್ಕೆ ಬಸ್ ಸಿಗುತ್ತೆ. ಬೆಟ್ಟದ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಮ್ಗನ್ಸಿದ್ದು ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಬೆಟ್ಟದ ರೋಡು ಸುಮಾರು 4.23 ಕಿಲೋಮೀಟರ್ ಇದೆ. ಸ್ಟೆಪ್ಸ್ ಹತ್ಕೊಂಡು ಬರೋದಾದರೆ 1008 ಸ್ಟೆಪ್ಸ್ಗಳಿದೆ. ಹಾಗೆ ನಾವು ಅಲ್ಲಿ ಬರ್ತಾ ನಂದಿ ಮೂರ್ತಿ ಕೂಡ ನೋಡ್ಬೋದು. ಬಸ್ಸಲ್ಲಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ನೀವೇನಾದರೂ ವಿಂಡೋ ಸೀಟಲ್ಲಿ ಕುತ್ಕೊಂಡಿಲ್ಲ ಅಂದರೆ ಈ ವ್ಯೂ ಪಕ್ಕ ಮಿಸ್ ಆಗುತ್ತೆ. ಓನ್ ವೆಹಿಕಲಲ್ಲಿ ಬಂದ್ರೂ ರೋಡ್ ಮಧ್ಯೆ ವೆಹಿಕಲ್ನ ಸ್ಟಾಪ್ ಮಾಡೋ ಆಗಿಲ್ಲ. ಬಸ್ಸಿಂದ ಬೆಟ್ಟದ ಮೇಲೆ ಬಂದಾಯಿತು. ಕಿವಿಗೆ ಇಂಪಾದ ಹಾಡು, ಕಣ್ಣಿಗೆ ಗೋಪುರದ ನೋಟ, ಇವೆರಡು ಸಿಕ್ಕಿದ್ರೆ ಪಾಸಿಟಿವಿಟಿ ಸ್ಟಾರ್ಟ್. ಅಲ್ಲಿದ್ದೆ ಜನಸಾಗರ ನೋಡಿ ಶಾಕ್ ಆಗಿದ್ದು ನಾವು. ಫಸ್ಟ್ ಹೋಗಿದ್ದೆ ಟಿಕೆಟ್ ಕೌಂಟರ್ಗೆ. 30 ರೂಪಾಯಿಂದ 300 ರೂಪಾಯಿವರೆಗೂ ಟಿಕೆಟ್ ಇದೆ. ಬುಧವಾರದ ದಿನ ರಶ್ ಇರಲ್ಲ, ತಾಯಿ ದರ್ಶನ ಆರಾಮಾಗಿ ಮಾಡ್ಬೋದು ಅಂತ ಅನ್ಕೊಂಡು ಹೋಗಿದ್ ನಮ್ಗೆ ಇದ್ದಿದ್ದ ಟ್ವಿಸ್ಟ್ ಏನಪ್ಪ ಅಂದ್ರೆ ಪೌರ್ಣಮಿ ದಿನಕ್ಕೊಂದಿನ ಮುಂಚೆ ಹೋಗಿದ್ವಿ. ಹಾಗೆ ಅದು ಆಷಾಢ ಬುಧವಾರ ಆಗಿತ್ತು. 30 ರೂಪಾಯಿ ಕ್ಯೂ ಅಲ್ಲಿ ನಿಂತಿರೋರ್ಗಿಂತ 100 ರೂಪಾಯಿ ಕ್ಯೂ ಅಲ್ಲಿ ನಿಂತಿರೋರೇ ಜಾಸ್ತಿ ಆಗಿದ್ರು. ಅದಲ್ದಲ್ಲೇ 300 ರೂಪಾಯಿ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ಗೂಗಲ್ ಪ್ರಕಾರ 1.5 ಅವರಲ್ಲಿ ದರ್ಶನ ಆಗುತ್ತೆ ಅಂತ ತೋರಿಸ್ತು. 1ನೇ ಲೈನಿಂದ 3ನೇ ಲೈನ್ ಹೋಗೋದಕ್ಕೆ 1.5 ಅವರ್ ಆಗೋಯ್ತು. ನನ್ನ ಜೊತೆ ಇದ್ದವ್ರಿಗಂತೂ ಗ್ಯಾಪ್ ಸಿಕ್ಕಿದ್ರೆ ಸಾಕು ಕುತ್ಕೊಳ್ಳೋದೇ ಯೋಚನೆ. ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಇವ್ರು ಆಡ್ತಿದ್ದ ಹಾಡು ಕೇಳಿ ನನಗೂ ಹಾಡ್ಬೇಕನ್ನಿಸ್ತು. ನನ್ನ ಜೊತೆ ಇರೋರಿಗೆ ಹಾಡ್ತೀರಾ ಅಂತ ಕೇಳಿದ್ದಕ್ಕೆ ಇಂಟ್ರೋವರ್ಡ್ಸ್ ಅಂತ ಆನ್ಸರ್ ಮಾಡಿದ್ರು. ಈ ಕ್ಯೂ ಅಲ್ಲಿ ವಿತೌಟ್ ಲಗೇಜ್ ಸುಮ್ಮನೆ ನಿಂತಿರೋರೆ ಪುಣ್ಯವಂತರು. ನಿಂತು ಕಾಲು ನೋವ್ತಿದ್ರು. ಕ್ಯಾಮ್ರಾ ನೋಡಿದಾಗ ಸ್ಮೈಲ್ ಕೊಡೋ ಹರ್ಷಿಗೆ ಥ್ಯಾಂಕ್ ಯು. ಇಷ್ಟೊತ್ತು ಎಲ್ಲಿತ್ತು ಅಂತಾನೆ ಗೊತ್ತಿಲ್ದಲ್ಲೇ ಇರೋರ್ ಲಗೇಜು ಸಡನ್ ಆಗಿ ನನ್ನ ಕೈಗೆ ಬಂತು. ಅದಕ್ಕೆ ಇವ್ರಿಗೆ ಹಾಕೋತೀರಾ ಅಂತ ಕೇಳಿದ್ದಕ್ಕೆ ಅವ್ರ ಹತ್ರ ನನ್ನ ಬ್ಯಾಗ್ ಇದೆ ಅಂತ ತೋರಿಸಿದ್ದಾರೆ. ಈ ರೀತಿ ಬಳೆ ಕಟ್ಟಿರೋದಕ್ಕೆ ಕಾರಣ ಅಂತೂ ನನಗೆ ಗೊತ್ತಿಲ್ಲ, ಆದರೆ ನಂದು ಒಂದಿರಲಿ ಅಂತ ನಾನು ಒಂದು ಬಳೆ ಕಟ್ಟಾಯಿತು. ದೇವಸ್ಥಾನಕ್ಕೂ ಮೂವಿ ಥಿಯೇಟರ್ಗೂ ಡಿಫ್ರೆನ್ಸ್ ಗೊತ್ತಿದ್ರು ಪಾಪ್ಕಾರ್ನ್ ತಗೊಂಡ್ವಿ. ಫ್ರೀ ಟಿಕೆಟ್ ಎಂಟ್ರಿ ಕ್ಯೂ ಅವರು ಜಗಳಕ್ಕೆ ಬಿದ್ದಿದ್ರು. ಈ ರೀತಿ ಔಟ್ ಆಫ್ ಕಂಟ್ರೋಲಲ್ಲಿ ಇದ್ದಿದ್ದು ಆ ಕ್ಯೂ ಅವ್ರಿಗೆ ನಮ್ಮ ಕ್ಯೂ ಅವರು ನೀರನ್ನ ಇಟ್ಕೊಡ್ತಿದ್ದಾರೆ. ನಮ್ಮ ಕಣ್ಣಿಗೆ ಬಿದ್ದಿದ್ದು ಒಂದೇ ಫ್ಯಾನು, ಅದನ್ನು ಆನ್ ಮಾಡೋಕೆ ಹೋದ್ರೆ ಅದು ಔಟ್ ಆಫ್ ಸರ್ವಿಸ್. ನಾನಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ, ಕೂತ್ಕೊಂಡಿದ್ದಾಳೆ. ನಮ್ಮ ಬ್ಯಾಗ್ ಕೂಡ ಇಸ್ಕೊತಾ ಇಲ್ಲ. ನೋ ಮರ್ಸಿ, ನೋ ಕರುಣೆ. ಅವ್ರ ಬ್ಯಾಗಲ್ಲಿ ಏನು ಸುಮ್ಮನೆ ಸ್ಕೋಪ್ ಅಷ್ಟೊಂದು ಭಾರ ಇದ್ದಿದ್ದ ಬ್ಯಾಗ್ನ ಒಂದೇ ಬೆರಳಲ್ಲಿ ಎತ್ತಿದ್ದಕ್ಕೋಸ್ಕರ ಅವ್ರಿಗೆ 2 ಕಪ್ ಸಿಗ್ತಾ ಇದೆ. ಅವರು ಈ ಚಾನ್ಸ್ನ ಮಿಸ್ ಮಾಡ್ಕೊಂಡ್ರು. ಮಳೆ ಬರ್ತಾ ಇದೆ ಹೊರಗಡೆ. ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ಲಾಸ್ಟ್ ಲೈನ್ ಮುಗಿತಿದ್ದಂಗೆ ಮಳೆ ಕೂಡ ಶುರು ಆಯಿತು. ಮಳೆ ಬಂದಮೇಲೆ ಇಂಟ್ರೋವರ್ಟ್ ಆಗಿದ್ದವರು ಹಾಡಾಡೋಕ್ಕೆ ಒಪ್ಕೊಂಡ್ರು. ಕೊನೆಗೂ 3 ಅವರ್ ದರ್ಶನಕ್ಕೆ ನಿಂತ ಮೇಲೆ ಇವಾಗ ದರ್ಶನಕ್ಕೆ ಹೋಗೋಂತಹ ಟೈಮ್ ಬಂತು. ಇಲ್ಲಿಂದ ಮುಂದೆ ವಿಡಿಯೋ ಮಾಡಿದ್ರೆ ಅಥವಾ ಫೋಟೋ ತೆಗೆದ್ರೆ ನನ್ನ ಫೋನು ಡೈರೆಕ್ಟ್ ಹುಂಡಿ ಒಳಗೆ ಹೋಗುತ್ತೆ ಅಂತ ಇವ್ರು ಹೇಳಿದ್ರು. ಆ ಕಾರಣ ವಿಡಿಯೋ ಸ್ಟಾಪ್ ಮಾಡಿದೆ. ಉತ್ಸವದ ಮೂರ್ತಿ ದರ್ಶನ ಮಾಡಿಕೊಂಡು ಮಡ್ಲಕ್ಕಿ ಹಾಗೆ ಸೀರೆ ಕೊಟ್ವಿ. ಸೀರೆ ಕೊಡಬೇಕಾದ್ರೆ ದಕ್ಷಿಣ ಜೊತೆಗೆ ವಿಲೇಯದಲ್ಲೇ ಅಡಿಕೆ ಕೊಟ್ಟರೆ ಒಳ್ಳೆಯದು. ದೇವಿ ಗುಡ್ಸಿರೋಂಥ ಸೀರೆನ ನಾವಿಲ್ಲಿ ದುಡ್ಡು ಕೊಟ್ಟು ತೊಗೊಬೋದು. ಉತ್ಸವದ ಮೂರ್ತಿ ದರ್ಶನ ಆದಮೇಲೆ ಚಿನ್ನದ ಗೋಪುರ ದರ್ಶನ ಮಾಡಿ ಮನಸ್ಸಲ್ಲಿ ಏನು ಹರಕೆ ಇದೆಯೋ ಅದನ್ನು ಬೇಡ್ಕೊಳ್ಳಿ. ಲಡ್ಡು ಪ್ರಸಾದ 30 ರೂಪಾಯಿಗೆ 2 ಲಡ್ಡು ಕೊಡ್ತಾರೆ. ಹಾಗೆ ಈ ಪ್ರಸಾದ ತರಕ್ಕಂತ ಹೋಗಿದ್ದು ನಮ್ಮ ಹುಡುಗಿ ವಾಪಸ್ ಬಂದಿದ್ದು ಅಪ್ಪಚ್ಚಿಯಾಗಿ. ಪ್ರಸಾದ ತಗೊಂಡಿದ್ದ ತಕ್ಷಣ ಫೋಟೋಸ್ ಪಟ್ಟು ಕರ್ಕೊಂಬಂದು ಯಾರೋ ಗೊತ್ತಿಲ್ಲದಲ್ಲೇ ಇರೋರ ಕೈಯಲ್ಲಿ ಫೋಟೋ ಹೊಡ್ಸ್ಕೊಂಡ್ವಿ. ಅನ್ನ ಪ್ರಸಾದಕ್ಕೆ ಕ್ಯೂ ತುಂಬ ದೊಡ್ಡದಾಗೆ ಇತ್ತು, ಅದರಿಂದ ನಾವು ಊಟನ ಹೋಟ್ಲಲ್ಲೇ ಮಾಡಬೇಕಾಯ್ತು. ಊಟ ಮುಗಿಸ್ಕೊಂಡು ಕಾಫಿ ಕುಡ್ದು
ಸ್ಟ್ಯಾಂಡ್ ಕಡೆ ನೋಡಿದ್ರೆ ಅಲ್ಲೊಂದು ಬಸ್ ಇರಲಿಲ್ಲ. ಬಸ್ ಬರೋವರೆಗೂ ಏನು ಮಾಡಬೇಕು ಅಂತ ಗೊತ್ತಾಗ್ದಲ್ಲೇ ಕಳ್ಳೆಪುರಿ ಅಂಗಡಿ ಹತ್ರ ಬಂದರು. ಆದರೆ ಅಲ್ಲಿ ಆಂಟಿ ಹತ್ರ ಚೆನ್ನಾಗಿ ಜಗಳ ಆಡಿಕೊಂಡು 5 ಆರ್ಡರ್ ಮಾಡಿ 4 ತಗೊಂಡು ಹೋದರು. ಜೋಳ ತಗೊಂಬನ್ನಿ ಅಂತ ನಾನು ಬಸ್ ನೋಡೋಕೆ ಹೋದ್ರೆ ಬರಬೇಕಾದ್ರೆ ಸೌತೆಕಾಯಿ ತಗೊಂಬಂದಿದ್ರು. ಬಸ್ಸು ಓವರ್ಲೋಡ್ ಆಗಿದ್ದ ಕಾರಣ ನಾವು ಬಸ್ ಹತ್ತಲಿಲ್ಲ. ಈ ಗ್ಯಾಪಲ್ಲಿ ನನಗೊಬ್ರು ಫ್ರೆಂಡು ಪರಿಚಯ ಆದರು. ಹಾಗೆ ಅವ್ರ ಜೊತೆ ಆಟ ಕೂಡ ಆಡಿದ್ವಿ. ಬೆಟ್ಟದಿಂದ ಆರ್ಗೇಟಿಗೆ ಬಂದು ಮತ್ತೆ ಅಲ್ಲಿಂದ ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ಬೆಂಗಳೂರು ಬಸ್ನ ಹತ್ತಿದ್ವಿ. ಮಹಿಷಾಸುರನ ಕೊಂದ ಚಾಮುಂಡೇಶ್ವರಿಯ ಬೆಟ್ಟದ ಟ್ರಾವೆಲಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಈ ರೀತಿ ಟ್ರಿಪ್ಗೆ ಹೋಗೋಣ ಅಂತ ಹೇಳಿ ಕೈ ಎತ್ತೋ ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಿ. ನಿಮಗೆ ಯಾವ ದೇವಸ್ಥಾನ ಫೇವ್ರೇಟ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಸಿಗುವ. ಸೈನಿಂಗ್ ಆಫ್ ನಿಮ್ಮ ಬಿಂದುಶ್ರೀಯಸ್.